ಸ್ವಾಗತ ಸ್ನೇಹಿತರೆ. ದಾವಣಗೆರೆಯ ಸಮೀಪದ ಶಾಮನೂರಿನ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯದ ಇತಿಹಾಸ, ರಥೋತ್ಸವದ ವೈಭವ ಹಾಗೂ ಅಪರೂಪದ ಸಂಪ್ರದಾಯಗಳ ಸಂಪೂರ್ಣ ಕಥೆಯನ್ನ ಪ್ರಾರಂಭಿಸೋಣ. ಮೊದಲ ಭಾಗದ ವಿಡಿಯೋವನ್ನ ನೀವು ಇನ್ನೂ ನೋಡಿಲ್ಲವಾದರೆ ಈ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ತಪ್ಪದೇ ನೋಡಿ. ಈಗ ನಾವು ಈ ಪವಿತ್ರ ತಾಣದ ಪಯಣವನ್ನ ತಡಮಾಡದೆ ಪ್ರಾರಂಭಿಸೋಣ. ಮಾಹಿತಿಯಂತೆ ಇತಿಹಾಸದಲ್ಲಿ ಶಾಮನೂರಿಗೆ ಶಿಲಾಶಾಸನಗಳಲ್ಲಿದ್ದಂತೆ ಸೆಂಭನೂರು ಎಂದು ಗುರುತಿಸಿಕೊಂಡಿದ್ದು, ಈ ಪ್ರಾಂತ್ಯಕ್ಕೆ ಕಾಳಿ ಅಕ್ಕನವರು ದಂಡನಾಯಕಿಯಾಗಿದ್ದರು ಎಂಬ ಮಾಹಿತಿ ದೊರೆಯುತ್ತದೆ. ಶಾಸನಗಳ ಪ್ರಕಾರ ಕಾಳಿ ಅಕ್ಕನವರು 24ನೇ ತೀರ್ಥಂಕರರಲ್ಲಿ ಒಬ್ಬರಾದ ವರ್ಧಮಾನ ಮಹಾವೀರರ ಅನುಯಾಯಿಗಳಾಗಿದ್ದರು. ಆ ಸಮಯದಲ್ಲಿ ಜೈನ ಪರಂಪರೆಯನ್ನ ಪೋಷಿಸಿದ್ದರು ಎಂಬುದು ತಿಳಿದುಬರುತ್ತದೆ. ಇಂದಿಗೂ ಶಾಮನೂರಿನಲ್ಲಿ ಭಗವಾನ್ ಮಹಾವೀರ ಸ್ವಾಮಿಯವರ ದಿಗಂಬರ ಜೈನ ಮಂದಿರವನ್ನು ನೋಡಬಹುದು. ಇದು ಈ ಗ್ರಾಮದ ಪ್ರಾಚೀನತೆ ಹಾಗೂ ಸಂಸ್ಕೃತಿಯ ಸಾಕ್ಷಿ. ಕಾಲಕ್ರಮೇಣ ಸೆಂಭನೂರು, ಶಾಬನೂರು, ಇಂದು ಶಾಮನೂರು ಎಂದು ಪ್ರಚಲಿತದಲ್ಲಿದೆ. ಈ ಗ್ರಾಮದಲ್ಲಿ ನಡೆಯುವ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವ ಪ್ರಸಿದ್ಧಿಯಾಗಿದೆ. ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವವನ್ನ ಪ್ರತಿವರ್ಷ ಗ್ರಾಮಸ್ಥರು ವಿಶೇಷವಾಗಿ ಆಚರಿಸುತ್ತಾರೆ. ಇದು ಕೇವಲ ಹಬ್ಬವಲ್ಲ, ಭಕ್ತಿ, ಒಗ್ಗಟ್ಟು, ಸಂಪ್ರದಾಯಗಳ ಸಮನ್ವಯ. ರಥೋತ್ಸವಕ್ಕೆ 5 ದಿನಗಳ ಮುಂಚಿತವಾಗಿ ತೇರುಮನೆಯಿಂದ ರಥವನ್ನ ಹೊರತೆಗೆದು ಸಿದ್ಧಪಡಿಸಲಾಗುತ್ತದೆ. ಪಾರಂಪರಿಕವಾಗಿ ಪುರೋಹಿತರು ಹರಿಹರದಿಂದ ಬಂದು ಹೋಮ ಪೂಜೆಗಳನ್ನ ನಿರ್ವಹಿಸುತ್ತಾರೆ. ಗ್ರಾಮಸ್ಥರು ಒಗ್ಗಟ್ಟಿನಿಂದ ಗ್ರಾಮದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಭಕ್ತಿಯಿಂದ ಶ್ರಮಿಸುತ್ತಾರೆ. ಈ ಉತ್ಸವದ ಒಂದು ಅಪರೂಪದ ಸಂಪ್ರದಾಯ, ನಾಗನೂರಿನ ಆಂಜನೇಯ ಸ್ವಾಮಿಯನ್ನ ಅಣ್ಣ, ಶಾಮನೂರಿನ ಆಂಜನೇಯ ಸ್ವಾಮಿಯನ್ನ ತಮ್ಮ ಎಂದು ಪರಿಗಣಿಸುವ ಪದ್ಧತಿ. ಮೊದಲು ನಾಗನೂರಿನ ಆಂಜನೇಯ ಸ್ವಾಮಿಯ ಮೂರ್ತಿಯೇ ರಥಾರೋಹಣ ಮಾಡಬೇಕು. ಅದಾದ ಮೇಲೆ ಮಾತ್ರ ಶಾಮನೂರಿನ ಸ್ವಾಮಿಯ ಮೂರ್ತಿಯ ರಥಾರೋಹಣವಾಗುತ್ತದೆ. ಇದು ಕೇವಲ ಪದ್ಧತಿಯಲ್ಲ, ಅಣ್ಣ ತಮ್ಮಂದಿರ ಒಗ್ಗಟ್ಟಿನ ಪ್ರತೀಕ, ಗ್ರಾಮಸ್ಥರ ಭಾವೈಕ್ಯತೆಯ ಸಂಕೇತ. ಉತ್ಸವದ ವೈಭವವನ್ನ ಇನ್ನೂ ಹೆಚ್ಚಿಸುವ ವಿಶೇಷಗಳೆಂದರೆ, ಬೆಳಗಿನ ಜಾವ ರಥಯಾತ್ರೆ ಪ್ರಾರಂಭವಾಗುವುದು ಡೊಳ್ಳು ಕಹಳೆಗಳ ಸದ್ದುಗಳಲ್ಲಿ. ಪಾರಂಪರಿಕವಾಗಿ ನಡೆಯುವ ಬೆಲ್ಲದ ಬಂಡಿ ಉತ್ಸವ, ಭಕ್ತರಿಗೆ ವಿತರಿಸುವ ತಂಪಾದ ಪಾನಕ, ಸಂಭ್ರಮ ತುಂಬುವ ಓಕುಳಿ ಆಟ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ದೇವರುಗಳ ಪುರಪ್ರವೇಶ, ಇವೆಲ್ಲ ಸೇರಿ ಜಾತ್ರೆಯ ವಿಶೇಷತೆಯನ್ನ ಹೆಚ್ಚಿಸುತ್ತವೆ. ಇದು ಕೇವಲ ಹಬ್ಬವಲ್ಲ, ಇದು ಒಗ್ಗಟ್ಟು, ಸಂಸ್ಕೃತಿ ಮತ್ತು ಭಕ್ತಿ ಒಂದೇ ವೇದಿಕೆ ಮೇಲೆ ಸೇರಿಕೊಂಡಿರುವ ಶಕ್ತಿ. ಈ ಪವಿತ್ರ ಸ್ಥಳದಲ್ಲಿ ಅನೇಕ ದೇವಾಲಯಗಳು ಭಕ್ತರನ್ನು ಆಕರ್ಷಿಸುತ್ತಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಾನು ವಿಡಿಯೋ ಮಂಜು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ.